ಬೆಂಗಳೂರಿನಲ್ಲಿ 3 ದಿನಗಳಿಂದ ನಡೆದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಇಂದು ಸಮಾರೋಪಗೊಂಡಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಕೃಷಿ ಇಲಾಖೆ ಅಭಿವೃದ್ಧಿ ಸಂಬಂಧ ಪುಸ್ತಕ ಬಿಡುಗಡೆ ಮಾಡಿ ಕೃಷಿ ಸಾಧಕರನ್ನು ಸನ್ಮಾನಿಸಲಾಯಿತು. ಕೇಂದ್ರ ಸರ್ಕಾರದಿಂದ ಆತ್ಮನಿರ್ಭರ ಭಾರತದಡಿ ದ್ವಿದಳ ಧಾನ್ಯಗಳ ಮಿಷನ್ಗೆ ಬಿಡುಗಡೆ ಮಾಡಿರುವ ಅನುದಾನದ ಪತ್ರವನ್ನು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಿತರಿಸಿದರು. ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್, ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಆಗುತ್ತಿರುವ ಸಾವಯವ ಮತ್ತು ಸಿರಿಧಾನ್ಯಗಳಿಂದ ತಯಾರಿಸುವ ಆಹಾರೋತ್ಪನ್ನಗಳು ರುಚಿಕರವಾಗಿದ್ದು, ಅಂತಹ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಸಂಸ್ಕರಣೆಗೆ ಪ್ರಾಮುಖ್ಯತೆ ನೀಡಬೇಕಿದೆ. ಅವುಗಳ ಬಳಕೆ ದೇಶ ವಿದೇಶ ಸೇರಿದಂತೆ ಜಗತ್ತಿನಾದ್ಯಂತ ಪಸರಿಸುವಂತೆ ಮಾಡಬೇಕಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಸಿರಿಧಾನ್ಯಗಳ ಬಗ್ಗೆ ದೇಶ ವಿದೇಶಗಳಲ್ಲಿ ಆಸಕ್ತಿ ಇದ್ದು ಅವುಗಳ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಬೇಕು. ಜೊತೆಗೆ ದ್ವಿದಳ ಧಾನ್ಯಗಳ ಸಂಸ್ಕರಣೆಗೆ 35 ಮಿಲ್ಗಳನ್ನು ಕೃಷಿ ಮಂತ್ರಾಲಯದಿಂದ ಮಂಜೂರು ಮಾಡಿದ್ದು, ಅಗತ್ಯ ಹಣ ಬಿಡುಗಡೆ ಮಾಡಲಾಗಿದೆ. ಬೀಜ ಸಂಸ್ಕರಣೆ ಮಾಡುವವರಿಗೆ ಹೆಚ್ಚಿನ ನೆರವು ನೀಡುವುದಾಗಿ ಹೇಳಿದ ಅವರು, ರಾಜ್ಯದಲ್ಲಿ 20 ಬೀಜ ಕೇಂದ್ರಗಳನ್ನು ಆರಂಭಿಸಲಾಗುವುದು. ಕೃಷಿ ವೈಜ್ಞಾನಿಕ ಸಂಸ್ಥೆಯಿಂದ ಸಾಕಷ್ಟು ನೂತನ ಭತ್ತದ ತಳಿಗಳನ್ನು ಪರಿಚಯಿಸಿದ್ದು, ರೈತರು ಅವುಗಳ ಸದುಪಯೋಗ ಪಡೆದು ಭತ್ತ ಬೆಳೆಗೆ ಮತ್ತಷ್ಟು ಆದ್ಯತೆ ನೀಡಬೇಕು ಎಂದು देने के लिए ये जो आयोजन आपने किया है, मैं आपको कृषि मंत्री जी हृदय से धन्यवाद देता हूं, आपको हृदय से बधाई देता हूं। आपने बिल्कुल ये सही थीम रखी है कि केवल उत्पादन से काम नहीं चलेगा, उत्पादन के पार हमको जाना पड़ेगा, वैल्यू एडिशन और नए बाजार खोजने पड़ेंगे, तब किसान को ठीक कीमत मिलेगी, ठीक दाम मिलेगा। और इस काम में भारत सरकार प्रधानमंत्री श्रीमान नरेंद्र मोदी जी के नेतृत्व में कर्नाटक के साथ कदम से कदम और कंधे से कंधा मिलाकर चलेगी। At the international level, ಸಚಿವ ಕೃಷ್ಣ ಬೈರೇಗೌಡ, ತಮ್ಮ ಪೂರ್ವಜರು ನಿತ್ಯ ಬಳಸುತ್ತಿದ್ದ ಸಾವಯವ ಸಿರಿಧಾನ್ಯಗಳು ಉತ್ತಮ ಆಹಾರ ಮತ್ತು ಆರೋಗ್ಯಕ್ಕೆ ಯೋಗ್ಯವಾಗಿವೆ. ಅವುಗಳನ್ನು ಪ್ರಪಂಚದಾದ್ಯಂತ ಪರಿಚಯಿಸಲು ಕೇಂದ್ರದ ಸಹಕಾರ ಅಗತ್ಯ. ಹಾಗಾಗಿ ಅವುಗಳ ಬಳಕೆ ಕುರಿತು ಎಲ್ಲೆಡೆ ಚರ್ಚೆಯಾಗಬೇಕು ಮತ್ತು ರಫ್ತಿಗೆ ಉತ್ತೇಜನ ನೀಡಬೇಕು ಎಂದು ಹೇಳಿದರು. governments alone cannot push it to the international level. That capacity is only there with the government of India. They have been supportive, but if you continue to promote it in the international market, I think our Indian millets will find large market in the world और उसका फायदा किसानों को मिलेगा. ಎನ್ ಚಲುವರಾಯಸ್ವಾಮಿ, ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಳಕೆ ಹೆಚ್ಚುತ್ತಿದ್ದು, ಅವುಗಳ ಜೊತೆಗೆ ಆಯಾ ಸ್ಥಳಗಳ ಹವಾಮಾನಕ್ಕೆ ತಕ್ಕ ಬೆಳೆ ಬೆಳೆಯಲು ರೈತರು ಆದ್ಯತೆ ನೀಡಬೇಕು. ತಾವು ಬೆಳೆಯುವ ಬೆಳೆಯನ್ನು ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡುವ ಬದಲು ಸಂಸ್ಕರಣೆ ಹಾಗೂ ಬ್ರ್ಯಾಂಡ್ಗಳನ್ನಾಗಿ ಮಾಡಿ ಮಾರಾಟ ಮಾಡುವ ಮೂಲಕ ರೈತರು ಉದ್ಯಮಿಗಳಾಗಬೇಕು ಎಂದು ಹೇಳಿದರು. ನೀವು ಪಡಿಲಿಕ್ಕೆ ಅವಕಾಶ ಆಗುತ್ತೆ. ಅದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನೇರವಾಗಿ ನೀವು ಬೆಳೆದಂಥದನ್ನ ಮಾರ್ಕೆಟ್ಗೆ ಕೊಡೋದಕ್ಕಿಂತ ನೀವು ಪ್ರೊಸೆಸಿಂಗ್ ಮಾಡ್ತಕ್ಕಂಥದ್ದು, ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದು, ಇದನ್ನ ನೀವು ಕಲ್ತ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯವನ್ನು ಪಡ್ಕೊಂಡು ನೀವು ಆರ್ಥಿಕತೆಯಲ್ಲಿ ಬಲಿಷ್ಠ ಆಗಲಿಕ್ಕೆ, ಸಬಲೀಕರಣ ಆಗಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ಕಾರಣ ಆಗುತ್ತೆ.